ಇದು ಹನಿ ಟ್ರ್ಯಾಪ್ ಅಲ್ಲ, ಹನಿ ಟ್ರ್ಯಾಪ್ ತರ ಇರೋ ಮನಿ ಟ್ರ್ಯಾಪ್. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಮಾಡ್ಕೊಳ್ತಾರೆ, ನಂಬರನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಮೆಸೇಜೂ ಮಾಡ್ತಾರೆ, ರೊಮ್ಯಾಂಟಿಕ್ ಆಗಿ ಮಾತಾಡೋದಕ್ಕೂ ಟ್ರೈ ಮಾಡ್ತಾರೆ. ಆನಂತರ ಒಂದು ಲೊಕೇಶನನ್ನು ಕಳಿಸ್ತಾರೆ, ಪಬ್ಗೆ ಬಾ ಅಂತ ಕರೀತಾರೆ. ನೀವೇನಾದರೂ ಪಬ್ಗೆ ಹೋಗೋಕೆ ಮುಂದಾದ್ರಿ, ಪಬ್ಗೆ ಹೋದ್ರಿ ಅಂದರೆ ನಿಮ್ಮ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ. ಇದು ಮನಿ ಟ್ರ್ಯಾಪ್ ಮಾಯಾಂಗನೆಯರ ಕಥೆ. She started to pour her the drink that she had just drunk out of her mouth, which made me more suspicious that maybe my drink had been spiked. ಇದು ಹನಿ ಟ್ರ್ಯಾಪ್ ಅಲ್ಲ, ಹಣ ತೋಚೋ ಮನಿ ಟ್ರ್ಯಾಪ್. ಬಣ್ಣ ಬಣ್ಣದ ಮೆಸೇಜ್ ಮಾಡ್ತಾರೆ, ನಂಬಿದ್ರೆ ಮಕ್ಮಲ್ ಟೋಪಿ ಹಾಕ್ತಾರೆ. ಹೊಸ ಗ್ಯಾಂಗ್ ಹುಟ್ಕೊಂಡಿದೆ, ಹೊಸ ರೀತಿಯಲ್ಲಿ ವಂಚಿಸೋಕೆ ಮುಂದಾಗಿದೆ. ಆ ವಂಚನೆಯ ಸೂತ್ರಧಾರಿಗಳು ಯಾರು ಗೊತ್ತಾ? ಬಣ್ಣ ಬಣ್ಣದ ಮಾತಾಡೋ ಯುವತಿಯರನ್ನಾಗಿಟ್ಕೊಂಡು ಇಲ್ಲಿ ಹಣ ದೋಚಲಾಗುತ್ತೆ. ಇಲ್ಲಿ ಯುವತಿಯರು ದೋಚಿದ್ರು ಅಂತ ಒಂದೇ ಒಂದು ಹಿಂಟ್ ಸಿಗದೆ ಯುವಕರಿಂದ ಹಣ ಲೂಟಿ ಮಾಡಲಾಗುತ್ತೆ. ಲೂಟಿಗೆ ಒಳಗಾದ ಯುವಕ ಸುಮ್ಮನೆ ದುಡ್ಡು ಕೊಟ್ಟು ಬರಬೇಕಷ್ಟೇ. ಇಲ್ಲಿ ಯುವತಿಯರನ್ನ ಬಳಸಿಕೊಂಡ್ರು ಅಂದ್ರೆ ಹನಿ ಟ್ರ್ಯಾಪ್ ಅಂತ ಅಂದುಕೊಂಡ್ರ ಖಂಡಿತ ಅಲ್ಲ. ಇದೊಂದು ಮನಿ ಟ್ರ್ಯಾಪ್, ಮಾಯಾಂಗನೆಯರು ಮಾಡೋ ಮನಿ ಟ್ರ್ಯಾಪ್ ಇದು. ಡೇಟಿಂಗ್ ಆ್ಯಪ್ನಿಂದ ನಂಬರ್ ತಗೊಳ್ತಾರೆ. ಹೌದು, ಇಲ್ಲಿ ಯುವತಿಯರೇ ಗಾಳ ಹಾಕೋರು. ಯುವಕರಿಗೆ ಗಾಳ ಹಾಕೋಕೆ ಯುವತಿಯರು ಬಳಸೋದು ಡೇಟಿಂಗ್ ಆ್ಯಪ್ಗಳನ್ನ. ಡೇಟಿಂಗ್ ಆ್ಯಪ್ನಲ್ಲಿ ಹುಡುಗರನ್ನ ಸಂಪರ್ಕ ಮಾಡೋ ಯುವತಿಯರು ಅಲ್ಲೇ ನೈಸ್ ಆಗಿ ಮಾತಾಡ್ತಾರೆ. ಅವರ ಮೊಬೈಲ್ ನಂಬರ್ ಪಡೆದು ಚಾಟ್ ಮುಂದುವರೆಸ್ತಾರೆ, ಪ್ರೀತಿಯ ಮಾತುಗಳನ್ನ ಆಡ್ತಾರೆ, ರೊಮ್ಯಾಂಟಿಕ್ ಆಗಿ ಮಾತಾಡಿ ಬಲೆಗೆ ಬೀಳಿಸ್ಕೊಳ್ತಾರೆ. ಕೊನೆಗೆ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಮೀಟ್ ಆಗೋಣ್ವಾ ಅಂತ ಪ್ರಪೋಸಲ್ ಇಡ್ತಾರೆ. ಅವರ ಮಾತಿಗೇನಾದ್ರೂ ಮರಳಾದ್ರೆ ಯುವಕರ ಕಥೆ ಅಲ್ಲಿಗೆ ಮುಗಿಯುತ್ತೆ. ಪಬ್ಗೆ ಕರೆದೊಯ್ಯೋ ಅವರು ಪಬ್ನಲ್ಲೇ ಲೂಟಿ ಮಾಡಿ ಕಳಿಸ್ತಾರೆ. ಅಲ್ಲಿ ಲೂಟಿ ಆದ್ರೂ ಯಾರತ್ರಾನು ಹೇಳಿಕೊಳ್ಳೋ ಹಾಗಿರಲ್ಲ, ಯಾಕಂದ್ರೆ ಅವರು ಲೂಟಿ ಮಾಡೋ ಸ್ಟೈಲೇ ಆ ರೀತಿ ಇರುತ್ತೆ. ನೈಸಾಗಿ ಮಾತಾಡಿ ಪಬ್ಗೆ ಯುವಕನ ಕರೆದ್ಲು, ದೋಚಿದ್ಲು. ಇದೇ ರೀತಿ ಪೂರ್ವ ವಂಚನೆಗೆ ಒಳಗಾಗಿದ್ದಾರೆ. ಆತ ಮಾರತಹಳ್ಳಿಯ ಟೆಕ್ಕಿ. ಡೇಟಿಂಗ್ ಆ್ಯಪ್ನಲ್ಲಿ ಆ ಟೆಕ್ಕಿಯನ್ನ ಯುವತಿಯೊಬ್ಬಳು ಪರಿಚಯ ಮಾಡಿಕೊಂಡಿದ್ಲು. ನಂತರ ಪರ್ಸನಲ್ ಮೊಬೈಲ್ ನಂಬರ್ ಪಡೆದುಕೊಂಡು ಚಾಟಿಂಗ್ ಶುರು ಮಾಡಿದ್ಲು. ರೊಮ್ಯಾಂಟಿಕ್ ಆಗಿ ಮಾತನಾಡಿಕೊಂಡು ಬಲೆ ಬೀಸಿದ್ದಾಳೆ. ಮೀಟ್ ಮಾಡೋಣ ಅಂತ ಹೇಳಿ ಬೆಳಂದೂರಿನ ಪಬ್ ಒಂದಕ್ಕೆ ಕರೆಸಿಕೊಂಡಿದ್ಲು. ನಂತರ ಅಲ್ಲದೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಆರ್ಡರ್ ಮಾಡಿ ಸಿಕ್ಕಾಪಟ್ಟೆ ಕುಡಿದಿದ್ಲು. ಕೊನೆಗೆ ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೊರಗೆ ಹೋಗಿದ್ದ ಆಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ಲು. She started to pour her the drink that she had just drunk out of her mouth, which made me more suspicious that maybe my drink had been spiked, but that was not the case. Eventually she started drinking more and more. Within 1 hour she had almost 12 shots, of which more than 10 shots were of 60 ml whiskey. It seemed very suspicious, so I tried to back out and tell her, since you drank more, why don't you pay the bill? I'll pay my amount and let's get out of here. But instead she said that I don't have the money, and the people, when they bought the bill was a whooping 65,000 bill in 1 hour. 12 shots in 1 hour, that's not even possible normally speaking. 12 shots of 60 ml by one single person in 1 hour is not possible. Clearly they were trying to scam me. So when I tried to get out, they forcefully surrounded me and made me pay the amount. So I just paid the amount to get out of there. And after paying the amount, the next day I went to the police station to file a complaint of this. ಯುವಕ ಕುಡಿತಿದ್ದ, ಆಕೆ ವಾಪಸ್ ಬರ್ತಾಳೆ ಅಂತ ಅಂದುಕೊಂಡಿದ್ದ. ಆದ್ರೆ ಆಕೆ ಬಂದೇ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಆತನಿಗೆ ಪಬ್ ಸಿಬ್ಬಂದಿ ಬಿಲ್ ತಂದು ಕೊಟ್ಟಿದ್ದಾರೆ.
ಬಿಲ್ ನೋಡ್ತಿದ್ದಂತೆ ಆತನ ತಲೆಯೇ ತಿರುಗೋಗಿತ್ತು. ಕೇವಲ 1 ಗಂಟೆಗೆ 75,000 ಬಿಲ್ ಆಗಿತ್ತು. ಇದೇನು ಇಷ್ಟು ಬಿಲ್ ಆಗಿದೆ ಅಂತ ಯುವಕ ಕೇಳಿದಾಗ ಆಗಿರೋದು ಇಷ್ಟೇ, ಕಟ್ ಹೋಗಿ ಅಂತ ಧಮಕಿ ಹಾಕಿದ್ದಾರಂತೆ. ಇಲ್ಲ ಅಂದ್ರೆ ಪೊಲೀಸರನ್ನ ಕರೆಸ್ತೀವಿ, ಹುಡುಗಿ ಜೊತೆ ಬಂದು ಬಿಲ್ ಕಟ್ಟಿಲ್ಲ ಅಂತ ಹೇಳ್ತೀವಿ ಅಂತಿದ್ದಾರಂತೆ. ಪೊಲೀಸರು ಅಂತಿದ್ದೇ ತಡ ಹೆದರಿದ ಯುವಕ ಬಿಲ್ ಪೇ ಮಾಡಿ ಬಂದಿದ್ದಾನೆ. ಮನಿ ಟ್ರ್ಯಾಪ್ ಮಾಡೋ ಮಾಯಾಂಗನೆಯರ ಗ್ಯಾಂಗ್. ಮಾಯಾಂಗನೆಗೂ ಪಬ್ಗೂ ಇದೆಯಂತೆ ನೇರ ಲಿಂಕ್. ಇದಾದ ಬಳಿಕ ಮೋಸ ಹೋದ ಯುವಕನ ಸ್ನೇಹಿತನಿಗೂ ಹೀಗೆ ಆಗಿದೆ. ಪಬ್ಗೆ ಆಪ್ ಮೂಲಕ ಪರಿಚಯವಾಗಿದ್ದ ಯುವತಿಯೊಂದಿಗೆ ಹೋಗಿದ್ದಾನೆ. ಅಲ್ಲಿ ಹೋದಾಗ ಯುವತಿ 4 ಪೆಗ್ ಟಕೀಲಾ ಶಾಟ್ಸ್ ಕುಡಿದು ವಾಶ್ರೂಮ್ಗೆ ಅಂತ ಹೋಗಿ ಎಸ್ಕೇಪ್ ಆಗಿದ್ದಾಳೆ. ಬಳಿಕ ಪಬ್ನವರು 37,000 ಬಿಲ್ ಹಾಕಿದ್ದಾರೆ. ಆಗ ಯುವಕ ಗಲಾಟೆ ಮಾಡಿದ್ದು 112ಗೆ ಕರೆ ಮಾಡಿದ್ದಾನೆ. ಬಳಿಕ ಬೆಳಂದೂರು ಪೊಲೀಸರು ಬಂದು ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದು ಬಿಟ್ರೆ ಕೇಸ್ ದಾಖಲಿಸೋದಾಗಲಿ ಅಥವಾ ಯುವತಿಯನ್ನ ಪತ್ತೆ ಮಾಡೋದಾಗ್ಲಿ ಬಿಲ್ ಯಾಕೆ ಇಷ್ಟಾಯ್ತು ಅಂತ ತನಿಖೆ ಮಾಡಿಲ್ವಂತೆ. ಹೀಗಾಗಿ ಇದೊಂದು ಗ್ಯಾಂಗ್ನೊಂದಿಗೆ ಇವರೆಲ್ಲ ಭಾಗಿಯಾಗಿದ್ದಾರೆ ಅಂತ ಮೋಸ ಹೋದ ಯುವಕ ಆರೋಪಿಸುತ್ತಿದ್ದಾರೆ. ಈಗ ಸದ್ಯಕ್ಕೆ ಕಮಿಷನರ್ ಸಿಸಿಬಿ ಪೊಲೀಸರಿಗೆ ಘಟನೆ ಬಗ್ಗೆ ಮಾಹಿತಿ ಪಡೆದು ಕೇಸ್ ದಾಖಲಿಸಲು ಸೂಚಿಸಿದ್ದಾರೆ. ನೊಂದವರ ಹೇಳಿಕೆ ಪಡೆದು ಮನಿ ಟ್ರ್ಯಾಪ್ ಗ್ಯಾಂಗ್ ಬಂಧನಕ್ಕೆ ಸೂಚನೆ ನೀಡಿದ್ದು ಸಿಸಿಬಿ ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಪೊಲೀಸರ ತನಿಖೆ ಬಳಿಕ ಈ ಗ್ಯಾಂಗ್ನ ಅಸಲಿ ಮುಖ ಬಯಲಾಗಲಿದ್ದು ಮಾಯಾಂಗನೆಯರು ಸಿಕ್ಕಿ ಬೀಳಲಿದ್ದಾರೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಸಿಲಿಂಡರ್ ಅಭಾವ ಇನ್ನಷ್ಟು ಬೆಲೆ ಏರಿಕೆಯನ್ನ ದುಪ್ಪಟ್ಟು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಟೋಲ್ ಶುಲ್ಕವೂ ಜಾಸ್ತಿಯಾಗಿದೆ. ಸಾಕಷ್ಟು ಬೆಲೆ ಏರಿಕೆಯ ಪರಿಣಾಮದಿಂದಾಗಿ ಜನ ಹರಸಾಹಸ ಪಡುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಟೋಲ್ ಗೇಟ್ಗಳನ್ನು ಅಳವಡಿಸಲಾಗಿದ್ದು ಇದೀಗ ಸಾರ್ವಜನಿಕರಿಗೆ ಸುಂಕದ ಬರೆ ಬೀಳುವ ಸಾಧ್ಯತೆ ಇದೆ. ಇದುವೇ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅವೈಜ್ಞಾನಿಕವಾಗಿರುವಂಥ ಈ ಟೋಲ್ ಗೇಟ್ ಅನ್ನು ನೀವು ತಕ್ಷಣವಾಗಿ ಮುಚ್ಚಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ಇಲ್ಲಿಂದ ಎತ್ತಂಗಡಿ ಮಾಡಲೇಬೇಕು. ನಮಗೂ ತುಂಬ ರೀತಿಯಲ್ಲಿ ತೊಂದರೆ ಆಗಿದೆ ಸರ್. ಏನೋ ಇಲ್ಲಿ ಥರ ಬರುವಾಗ ಒಂದು ರೌಡಿಸಮ್ ಫೀಲ್ಡಿಗೆ ಬಂದಾಗೆ ಭಯ ಆಗುತ್ತೆ. ಹೆಂಗಸರನ್ನೆಲ್ಲ ಕರ್ಕೊಂಡು ಬರುವಾಗ ಇಲ್ಲ, ಇಲ್ಲಿ ನಮಗೆ ಒಂದು ಸರಿ ವ್ಯಾಪಾರ ಮಾಡಿ ಇಲ್ಲಿ ಇವರಿಗೆ 100 ರೂಪಾಯಿ ಕಟ್ಟಬೇಕು. ಇದು ಯಾವ ನ್ಯಾಯ? ನಾವು ಇಲ್ಲಿಂದ ಇಲ್ಲಿಗೆ ಇರೋದು, ಬಂದರೆ ರೌಡಿಸಮ್ ಮಾತಾಡ್ತಾರೆ ಇವರು. ಒಬ್ಬ ಲೋಕಲ್ನವನು ಒಂದು ಸೆನ್ಸ್ ಜಾಗ ಬಿಟ್ಟವನು ಒಂದು ಅರ್ಧ ಕಿಲೋಮೀಟರ್ ಬ್ರಹ್ಮನೊಟ್ಟಿಗೆ ಹೋಗಬೇಕಾದ್ರೆ ಟೋಲ್ ಗೇಟ್ ಕಟ್ಟಬೇಕು. ಇದು ಯಾವ ನ್ಯಾಯ? ಕೆಲಸದವರೆಲ್ಲ ರೌಡಿಸಮ್ ಥರ ಎಲ್ಲ ಕಡೆ ಜಗಳ ಆಗಿದೆ, 100 FIR ಆಗಿದೆ. ಆದರೆ ಕಾನೂನು ಬಾಹಿರ ರೀತಿಯಲ್ಲಿ ಇವರು ಮಾಡುವಂಥ ದಂಧೆಗೆ ಒಂದು ಕಡಿವಾಣ ಬೇಕು. ಇದು ಈ ಟೋಲ್ ಗೇಟ್ ಅನ್ನು ನೋಡಿದ್ರಿ, ಇದೊಂದು ಬೂತ್ ಬಂಗ್ಲೆ ಥರ ಉಂಟು ಈ ಟೋಲ್ ಗೇಟ್. ಇಲ್ಲಿ ಒಂದು ವ್ಯವಸ್ಥಿತವಾದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ಟೋಲ್ ಅಂದ್ರೆ ಹಗಲು ದರೋಡೆ, ಟೋಲ್ ಅಂದ್ರೆ ಹಣ ಲೂಟಿ, ಟೋಲ್ ಅಂದ್ರೆ ಜನರ ಜೇಬಿಗೆ ಬೀಡೋ ಕತ್ತರಿ. ಈ ಭಾಗದ ಜನರು ಟೋಲ್ ಗೇಟ್ ಅನ್ನ ಇದೇ ರೀತಿ ಭಾವಿಸುತ್ತಿದ್ದಾರೆ. ಟೋಲ್ ಗೇಟ್ ಅಂದ್ರೆ ಸಾಕು ಅವರ ಮನಸ್ಸಿಗೆ ಮೊದಲು ಇದೇ ಭಾವನೆ ಬರುತ್ತೆ. ಯಾಕಂದ್ರೆ ಟೋಲ್ ಗೇಟ್ ಅಷ್ಟರ ಮಟ್ಟಿಗೆ ಅಲ್ಲಿನ ಜನರನ್ನ ಕಾಡಿದೆ. ಅಲ್ಲಿನ ಟೋಲ್ ಗೇಟ್ನಲ್ಲಿ ಟೋಲ್ ಕಟ್ಟಿ ಸುಸ್ತಾಗಿದ್ದಾರೆ. ಹೆದ್ದಾರಿಯಲ್ಲಿ ಒಂದು ಸ್ವಲ್ಪ ದೂರ ಹೋದ್ರೆ ಸಾಕು 2-3 ಟೋಲ್ ಕಟ್ಟೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನರು ಈ ಟೋಲ್ ಗೇಟ್ಗಳನ್ನ ಸಹಿಸಿಕೊಳ್ಳೋದಕ್ಕಾಗ್ತಾಗಿಲ್ಲ. ಇನ್ನೂ ಒಂದಷ್ಟು ಟೋಲ್ ನಿರ್ಮಾಣವಾಗುತ್ತೆ ಅಂತ ಹೇಳಲಾಗ್ತಾಗಿದ್ದು ಜನರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಇನ್ನೆಷ್ಟು ಹಣವನ್ನ ಟೋಲ್ಗೆ ಸುರಿಬೇಕಪ್ಪ ಅಂತ ಕಂಗಾಲಾಗಿದ್ದಾರೆ. ದಕ್ಷಿಣ ಕನ್ನಡದ ಜನರ ತಲೆ ಮೇಲೆ ಬೀಳ್ತಿದೆ ಟೋಲ್ ಟೋಪಿ. ರೂಲ್ಸ್ ಬ್ರೇಕ್ ಮಾಡಿ ಹೊಸ 3 ಟೋಲ್, ಹಗಲು ದರೋಡೆ. ಟೋಲ್ ಗೇಟ್ ಅಂದ್ರೆ ಜನರು ವಿರೋಧ ಮಾಡೋದು ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಆ ಟೋಲ್ಗಳು ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾವೆ. ಆ ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಜನರ ಜೇಬಿಗೆ ಕತ್ತರಿ ಹಾಕ್ತಾವೆ. ಆದ್ರೂ ಜನರು ಸುಮ್ಮನೆ ಟೋಲ್ ಕಟ್ಟಿಕೊಂಡು ಹೋಗ್ತಾರೆ. ನಾವು ಕೊಡೋ ಹಣವನ್ನು ಸರಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸುತ್ತೆ ಅನ್ನೋ ನಂಬಿಕೆ ಮೇಲೆ ರಸ್ತೆಯಲ್ಲಿ ಸಂಚರಿಸುವಾಗ ಯಾವುದೇ ಎದುರು ಮಾತನಾಡದೆ ಟೋಲ್ ಕಟ್ತಾರೆ. ಆದ್ರೆ ಜನರು ಟೋಲ್ ಕಟ್ತಾರೆ ಅನ್ನೋ ನಂಬಿಕೆ ಮೇಲೆಯೇ ಜನರನ್ನೇ ದರೋಡೆ ಮಾಡೋಕೆ ಸರಕಾರ ಮುಂದಾಗಿದ್ಯಂತೆ.
ಕಾನೂನು ಬಾಹಿರವಾಗಿ ಟೋಲ್ ನಿರ್ಮಾಣ ಮಾಡಿ ಜನರ ಹಣ ದೋಚೋದಕ್ಕೆ ಪ್ಲಾನ್ ಮಾಡಿದ್ಯಂತೆ. ಟೋಲ್ ರೂಲ್ ಮರೆಯಿತ ಸರಕಾರ, ಜನರಿಗೆ ಕಷ್ಟ. ಎಸ್, ಟೋಲ್ಗೆ ರೂಲ್ ಇದೆ. ಇಷ್ಟಿ ಅಂತರ 2 ಟೋಲ್ಗಳಿಗೆ ಇರಬೇಕು ಅಂತ ರೂಲ್ಸ್ ಇದೆ. ಹೌದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕನಿಷ್ಠ 60 ಕಿಲೋಮೀಟರ್ ವ್ಯಾಪ್ತಿಗೆ 1 ಟೋಲ್ ಗೇಟ್ ಇರಬೇಕು ಅಂತ ನಿಯಮ ಹೇಳುತ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸದ್ಯ 3 ಟೋಲ್ ಗೇಟ್ಗಳು ಕೆಲಸ ಮಾಡ್ತಿವೆ. ಜನರಿಂದ ಹಣ ದೋಚಿಸಿವೆ. ಇಷ್ಟೇ ಅಲ್ಲ, ಕಾನೂನು ಬಾಹಿರವಾಗಿ ಜನರ ಜೇಬಿಗೆ ಕತ್ತರಿ ಹಾಕ್ತಿವೆ. ಈ ಟೋಲ್ ಗೇಟ್ಗಳ ಕಥೆ ಒಂದು ಸೈಡಿಗಿಟ್ರೆ ಮತ್ತೆ 3 ಟೋಲ್ಗಳನ್ನ ತೆರೆಯಲು ಸರ್ಕಾರ ಮುಂದಾಗಿದೆ, ಚಿಂತನೆ ನಡೆಸ್ತಾಗಿದೆ. ಇದು ಜನರನ್ನ ರೊಚ್ಚಿಗೆಬ್ಬಿಸಿದೆ. ಇದು ಈ ಟೋಲ್ ಗೇಟ್ ಅನ್ನು ನೋಡಿದ್ರಿ, ಇದೊಂದು ಬೂತ್ ಬಂಗ್ಲೆ ತರ ಉಂಟು ಈ ಟೋಲ್ ಗೇಟ್. ಇಲ್ಲಿ ಒಂದು ವ್ಯವಸ್ಥಿತವಾದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಯಾಕೆಂದರೆ ಒಂದು ಆ್ಯಂಬುಲೆನ್ಸ್ ಈಗಾಗಲೇ ನಮ್ಮ ಕಣ್ಣೆದುರಿಗೆ ಇಲ್ಲಿ ಒಂದು ಪಾಸ್ ಆಯಿತು, ಮಂಗಳೂರು ಹಾಸ್ಪಿಟಲ್ಗೆ ಒಂದು ಆ್ಯಂಬುಲೆನ್ಸ್ ಪಾಸ್ ಆಯಿತು. ಜೀವನ ಮರದ ಸ್ಥಿತಿಯಲ್ಲಿ ರೋಗಿಗಳು ಈ ಆ್ಯಂಬುಲೆನ್ಸ್ ಮುಖಾಂತರ ಹೋಗುವಾಗ ಇಲ್ಲಿ ಯಾವಾಗಲೂ ರಸ್ತೆಯಲ್ಲಿ ಈ ಟೋಲ್ ಗೇಟಲ್ಲಿ ಪಾದಚಾರಿಗಳು ಹೋಗುವವರ ವಾಹನಗಳು ಬ್ಲಾಕ್ ಆಗಿರುತ್ತದೆ. ಎಸ್, ನಾವು ಈಗ ಹೇಳ್ತಾಗಿರೋದು ಬ್ರಹ್ಮರ ಕೂಟ್ಲು ಟೋಲ್ ಗೇಟಿನ ಕಥೆ. ಈ ಟೋಲ್ ಗೇಟ್ ಕಳೆದ 23 ವರ್ಷಗಳಿಂದ ಕೆಲಸ ಮಾಡ್ತಾಗಿದೆ, ಜನರಿಂದ ದುಡ್ಡು ವಸೂಲಿ ಮಾಡ್ತಾಗಿದೆ. ಆದ್ರೆ ಇದು ಕಾನೂನು ಬಾಹಿರ ಅಂತ ಅಲ್ಲಿನ ಜನರು ಹೇಳ್ತಾಗಿದ್ದಾರೆ. ಈ ಟೋಲ್ ಗೇಟ್ ಅನ್ನ ಮೊದಲು ಎತ್ತಂಗಡಿ ಮಾಡಬೇಕು ಅಂತ ಒತ್ತಾಯಿಸ್ತಾಗಿದ್ದಾರೆ. ಇಷ್ಟಕ್ಕೂ ಅವರ ವಾದವೇನು? ಬ್ರಹ್ಮರ ಕೂಟ್ಲು ಟೋಲ್ ಎತ್ತಂಗಡಿ ಮಾಡಿ ಅಂತ ಅವರು ಕೊಡ್ತಾಗಿರೋ ಕಾರಣಗಳೇನು? ಎಲ್ಲಿದೆ ನೋಡಿ. ಬ್ರಹ್ಮರ ಕೂಟ್ಲು ಟೋಲ್ ಕಾನೂನು ಬಾಹಿರವಾಗಿದೆ. 2 ಟೋಲ್ಗಳ ಅಂತರ 60 ಕಿಲೋಮೀಟರ್ ಇರಬೇಕು. ಆದರೆ ಬ್ರಹ್ಮರ ಕೂಟ್ಲು ಪಕ್ಕದಲ್ಲದೆ 2 ಟೋಲ್ ಗೇಟ್ಗಳಿವೆ. 30 ಕಿಲೋಮೀಟರ್ ಅಂತರದಲ್ಲಿ ತಲಪಾಡಿ ಟೋಲ್ ಗೇಟ್ ಇದೆ. 42 ಕಿಲೋಮೀಟರ್ ಅಂತರದಲ್ಲಿ ಹೆಜಮಾಡಿ ಟೋಲ್ ಗೇಟ್ ಇದೆ. ಅಷ್ಟೇ ಅಲ್ಲದೆ ಈ ಟೋಲ್ ಗೇಟ್ನಲ್ಲಿ ತುರ್ತು ಗೇಟ್, ಆಂಬ್ಯುಲೆನ್ಸ್ಗೆ ಪ್ರತ್ಯೇಕ ಮಾರ್ಗವಿಲ್ಲ. ನಿತ್ಯ ಬ್ರಹ್ಮರ ಕೂಟ್ಲು ಟೋಲ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ. ಅವಧಿ ಪೂರ್ಣವಾದರೂ ಹಣ ಸಂಗ್ರಹ ಮಾಡುತ್ತಿದೆ. ಆದ್ದರಿಂದ ಬ್ರಹ್ಮರ ಕೂಟ್ಲು ಟೋಲ್ ಗೇಟ್ ತೆರವಿಗೆ ಆಗ್ರಹಿಸಲಾಗಿದೆ. 3 ಟೋಲ್ ಪ್ಲಸ್ 3 ಟೋಲ್, ಜನರಿಗೆ ಇನ್ನಷ್ಟು ಕಷ್ಟ. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ 3 ಟೋಲ್ಗಳಿವೆ. ಆ 3 ಟೋಲ್ಗಳು ತುಂಬಾನೇ ಸಮೀಪವಿದ್ದು ಜನರ ರಕ್ತ ಹೀರುತ್ತಿವೆ. ಬ್ರಹ್ಮರ ಕೂಟ್ಲು, ತಲಪಾಡಿ, ಹೆಜಮಾಡಿಯಲ್ಲಿನ ಟೋಲ್ಗಳು ಜನರಿಂದ ದುಡ್ಡು ವಸೂಲಿ ಮಾಡ್ತಿವೆ. ಆದ್ರೆ ಈ 3 ಟೋಲ್ಗಳ ಜೊತೆಗೆ ಇನ್ನೂ 3 ಟೋಲ್ ನಿರ್ಮಿಸಬೇಕು ಅಂತ ಸರ್ಕಾರ ಚಿಂತನೆ ನಡೆಸ್ತಿದೆ. ಇಲ್ಲೂ ಕೂಡ ಕಾನೂನು ಉಲ್ಲಂಘನೆಯಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾಗಿವೆ. ಹೌದು, ಇದೀಗ ಮತ್ತೆ ವಳಾಲು, ಪಣಕಜೆ ಹಾಗೂ ಕಂಜಿ ಮಠದಲ್ಲಿ 3 ಟೋಲ್ ಗೇಟ್ಗಳು ಅಂತರದ ನಿಯಮ ಉಲ್ಲಂಘಿಸಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಮೂಲಕ ಈ 3 ಟೋಲ್ ಗೇಟ್ಗಳು ಬಂದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲದೆ 6 ಟೋಲ್ ಗೇಟ್ಗಳು ಕಾರ್ಯಾಚರಿಸಿದಂತಾಗುತ್ತದೆ. 6 ಟೋಲ್ ಗೇಟ್ಗಳು ಜನರನ್ನ ಹಿಂಡಿ ಹಿಪ್ಪೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಣ್ಣು ಬಿಲ್ಡಿಂಗ್ ಆದ ಜಾಗ ಇದು ನೆರೆ ವಿಮೋಚನೆಗೆ ಅಂತ ಕೆಳಗಡೆ ರಸ್ತೆ ಮಾಡುವಾಗ ಇದನ್ನು ಎತ್ತರ ಮಾಡಿದೆ. ಯಾಕೆ ಅಂದರೆ ನೆರೆ ಬರ್ತದೆ, ಗಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಲಾಕ್ ಆಗ್ತದೆ ಅಂತೇಳಿ ಇಲ್ಲಿಗೆ ಮಣ್ಣು ಹಾಕಿ ಎತ್ತರ ಮಾಡಿದಂಥ ಸಂದರ್ಭ. ಈ ಎತ್ತರ ಮಾಡಿದ್ದಕ್ಕೆ ಟೋಲ್ ವಸೂಲಾತಿ ಮಾಡೋದು ಕಾನೂನು ಬಾಹಿರ. ಆದರೆ ಇದು ವಸೂಲಾತಿ ದಂಧೆ. ಒಬ್ಬನಿಗೆ ಉದ್ಯೋಗ ಕೊಡಬೇಕಂತ ಹೇಳಿ ಇದು ನಿರಂತರವಾಗಿ ಜನರನ್ನು ದರೋಡೆ ಮಾಡೋದು. ಒಬ್ಬ ಲೋಕಲ್ನವನು 1 ಸೆನ್ಸ್ ಜಾಗ ಬಿಟ್ಟವನು ಒಂದು ಅರ್ಧ ಕಿಲೋಮೀಟರ್ ಬ್ರಹ್ಮರೋಟಿಗೆ ಹೋಗಬೇಕಾದ್ರೆ ಟೋಲ್ ಗೇಟ್ ಕಟ್ಟಬೇಕು. ಇದು ಯಾವ ನ್ಯಾಯ? ಲೋಕಲ್ನವನು ತಲಪಾಡಿ ಅವನು ಬ್ರಹ್ಮರೋಟಿಗೆ ಬರಬೇಕಾದ್ರೆ ಒಂದು ಟೋಲ್ ಗೇಟ್ ಕಟ್ಟಬೇಕು. ಈ ರೀತಿಯ ದಂಧೆ ಮಾಡೋದು ಇದು. ಮತ್ತು ಕೆಲಸದವರೆಲ್ಲ ರೌಡಿಸಮ್ ಥರ ಎಲ್ಲ ಕಡೆ ಜಗಳ ಆಗಿದೆ, 106 FIR ಆಗಿದೆ. ಆದರೆ ಕಾನೂನು ಬಾಹಿರ ರೀತಿಯಲ್ಲಿ ಇವರು ಮಾಡುವಂಥ ದಂಧೆಗೆ ಒಂದು ಕಡಿವಾಣ ಬೇಕು. ಟೋಲ್ ಗೇಟ್ನಲ್ಲಿ ರೌಡಿಸಂ, ಸ್ಥಳೀಯರಿಂದ ಗಂಭೀರ ಆರೋಪ. ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹವಾಗ್ತಿದೆ, ಅಲ್ಲಿ ರೌಡಿಸಂ ಕೂಡ ನಡೀತಾಗಿದೆಯಂತೆ. ಟೋಲ್ ಹಣಕ್ಕಾಗಿ ಅಲ್ಲಿನ ಸಿಬ್ಬಂದಿ ರೌಡಿಗಳಂತೆ ನಡೆದುಕೊಳ್ತಾಗಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಟೋಲ್ ಗೇಟ್ ಮುಚ್ಚಲು ಸಮಾನ ಮನಸ್ಕ ಜನರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಪ್ರತಿದಿನ ಟ್ರಾಫಿಕ್ ಜಾಮ್ನಿಂದ ಸಮಸ್ಯೆಗಳನ್ನ ಜನ ಅನುಭವಿಸುತ್ತಿದ್ದಾರೆ. ಅವಧಿ ಪೂರ್ಣಗೊಂಡರೂ ಸಹ ರಿನಿವಲ್ ಮೂಲಕ ಹಣ ಸಂಗ್ರಹ ಮಾಡಲಾಗುತ್ತಿದೆ ಅಂತಲೂ ಅವರೆಲ್ಲ ಆರೋಪಿಸುತ್ತಿದ್ದಾರೆ. ನಮಗೂ ತುಂಬ ರೀತಿಯಲ್ಲಿ ತೊಂದರೆ ಆಗಿದೆ ಸರ್. ಏನೋ ಇಲ್ಲಿ ಥರ ಬರುವಾಗ ಒಂದು ರೌಡಿಸಮ್ ಫೀಲ್ಡಿಗೆ ಬಂದಾಗೆ ಭಯ ಆಗುತ್ತೆ. ಹೆಂಗಸರನ್ನೆಲ್ಲ ಕರ್ಕೊಂಡು ಬರುವಾಗ ನಮಗೆ ಸರ್ವಿಸ್ ರೋಡ್ ಮಾಡಿ ಕೊಟ್ಟಿದ್ರು. ಅಲ್ಲಿ ಸರ್ವಿಸ್ ನಾವು ಇಲ್ಲಿ ಜಸ್ಟ್ 3 ಕಿಲೋಮೀಟರ್ಸ್ ಇರೋದು. ನಾವು ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋದು, ಈ ಚಿಪ್ಸ್ ಐಟಮ್ ಈ ಥರ ಎಲ್ಲ. ನಮ್ದು ಇಲ್ಲಿ ರೂಟ್ ಇತ್ತು, ಅಲ್ಲಿ ಬಂದ್ ಮಾಡಿದ್ರು. ಕೆಳಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ನಮಗೆ ಒಂದು ಸಾರಿ ವ್ಯಾಪಾರ ಮಾಡಿ ಇಲ್ಲಿ ಇವರಿಗೆ 100 ರೂಪಾಯಿ ಕಟ್ಟಬೇಕು. ಇದು ಯಾವ ನ್ಯಾಯ? ನಾವು ಇಲ್ಲಿಂದ ಇಲ್ಲಿಗೆ ಇರೋದು, ಬಂದರೆ ರೌಡಿಸಮ್ ಮಾತಾಡ್ತಾರೆ ಇವರು. ಇದು ನಮಗೆ ತುಂಬ ತೊಂದರೆ ಆಗಿದೆ. ನಮಗೆ ಅಂತಲ್ಲ, ಪಬ್ಲಿಕ್ಗೂ ತೊಂದರೆ ಆಗಿದೆ.
ಮತ್ತೆ ಅದು ಹೇಳಿದಲ್ಲ ಇಲ್ಲಿ ನೋಡಿ ಎಷ್ಟೆಲ್ಲ ಗಲೀಜುಂಟು, ಇದೆಲ್ಲ ಈ ತರ ಟೋಲ್ ಇರುತ್ತಾ ಎಲ್ಲಿಯಾದ್ರೂ? ಟೋಲ್ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನ ಕಡ್ಡಾಯವಾಗಿ ಅಳವಡಿಸಿರಬೇಕು. ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬೇಕು. ಶೌಚಾಲಯ ನಿರ್ಮಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಟೋ ವಾಹನಗಳು ಇರಬೇಕು. ಸರ್ವಿಸ್ ರಸ್ತೆಗಳು ಇರಬೇಕು. ರಿಫ್ಲೆಕ್ಟರ್ಗಳು ಇರಬೇಕು. ಇದೆಲ್ಲ ಇಲ್ಲದೇ ಇದ್ರೆ ಆ ಟೋಲ್ಗಳು ಕಾನೂನು ಬಾಹಿರ ಆಗ್ತಾವೆ. ಆದ್ದರಿಂದ ಟೋಲ್ ಗೇಟ್ ವಿರುದ್ಧ ಜನ ಒಗ್ಗಟ್ಟಿನ ಹೋರಾಟ ನಡೆಸ್ತಾಗಿದ್ದಾರೆ. ಈ ಹಿಂದೆ ಸೂರತ್ಕಲ್ ಟೋಲ್ ತೆರವು ಮಾಡಿದಂತೆ ಬ್ರಹ್ಮರಕೂಟ್ಲು ಟೋಲ್ ಕೂಡ ತೆರವು ಮಾಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಹೋರಾಟ ಅದೆಲ್ಲಿವರೆಗೂ ಬಂದು ನಿಲ್ಲತ್ತೋ ಕಾದು ನೋಡಬೇಕಿದೆ.